ಒಂದು ಶರಣರ ಈ ವೈಭವದ ಪೂರ್ವಭಾವಿಯ ಈ ಒಂದು ಸಭೆಯಲ್ಲಿ ಉಪಸ್ಥಿತಿದ್ದು ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂತಹ ನಮ್ಮ ಹುಣಗೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪಕ್ಷದ ಎಲ್ಲ ಮಹಿಳಾ ಘಟಕದ ಸದಸ್ಯರೇ ಹಾಗೂ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣ. ಈಗಾಗಲೇ ಗಂಗಾಧರ ದೊಡ್ಡಮನಿಯವರು, ವಿಜಯ ಮಾಂತೇಶ್ ಗದ್ದನಿಕೆರೆಯವರು, ಮಾಂತೇಶನ್ನ ಅವಾರಿಯವರು ಈ ಸಭೆಯ ಕುರಿತು ಭಾಳಷ್ಟು ವಿಚಾರಗಳನ್ನು ಈಗಾಗಲೇ ಮಾತಾಡಿದ್ದಾರೆ. ಇವತ್ತು ಈ ಒಂದು ವಿಶೇಷವಾದ ಬಸವ ಜಯಂತಿಯನ್ನು ಬಹುದಿನದ ಕನಸು ಅದು ನಂದಾಗಿತ್ತು ಮತ್ತು ನಮ್ಮ ಸರ್ಕಾರವೂ ಕೂಡ ಆಗಿತ್ತು. ಇದನ್ನು 2017ರಲ್ಲೇ ನಾವು ಬಸವ ಉತ್ಸವ ಮಾಡಬೇಕು ಅಂಥೇಳಿ ಅಂದು ನಾನು ಶಾಸಕರಿದ್ದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸುಮಾರು 20 ಲಕ್ಷ ಅನುದಾನವನ್ನು ನಾನು ಬಿಡುಗಡೆ ಮಾಡಿಸಿದ್ದೆ. ಬಸವ ಜಯಂತಿನೇ ಮಾಡಬೇಕು. ಆದರೆ ಅನಿವಾರ್ಯ ಕಾರಣದಿಂದ ಆ ಕಾರ್ಯಕ್ರಮ ನಡೆಯೋಕ್ಕಾಗಲಿಲ್ಲ. 2018ರಲ್ಲಿ ನಾವು ಮತ್ತೆ ಚುನಾವಣೆ ಎದುರಿಸಿದ್ವಿ. ಅದಾದಮೇಲೆ 5 ವರ್ಷ 6 ವರ್ಷ ಹಿಂಗೆ ಗತಿಸಿದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅನೇಕ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಂಡೆ, ಬಸವ ಜಯಂತಿಯನ್ನು ಬಹಳ ವಿಶಿಷ್ಟವಾಗಿ ಮಾಡಬೇಕು ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು 2025-26ನೇ ಒಂದು ಆಯವ್ಯಯದಲ್ಲಿ ಬಜೆಟಲ್ಲೇ ಇವತ್ತು ಬಸವಣ್ಣನವರ ಒಂದು ಅನುಯಾಯಿ ಅಂತೇಳಿ ಎಲ್ಲ ಕಡೆಗೂ ಮಾತಾಡ್ತಾ ಇರ್ತಾರೆ. ಬಸವಾದಿ ಶರಣರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಬಹಳ ವಿಶೇಷವಾದ ಒಂದು ಕಾಳಜಿಯನ್ನು ಬಸವಣ್ಣನವರ ಬಗ್ಗೆ ಅಂದರೆ ಅವ್ರ ಮಾತಿನಲ್ಲಿ ಹೇಳ್ತಿರ್ತಾರೆ, ನಾನು ಬಸವ ಧರ್ಮದ ಅನುಯಾಯಿ, ಬಸವಣ್ಣನವರ ಕಟ್ಟ ಅನುಯಾಯಿ ಯಾರಾದ್ರಿದ್ರೆ ಈ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯ ಸಾಹೇಬರನ್ನು ಮಾತನ್ನು. ಅವಾಗ ಮೊನ್ನೆ ಬಜೆಟ್ನಲ್ಲಿ ಕೂಡ ಅವರು ಏನು ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದನ್ನು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು. ಸರ್ವಧರ್ಮ ಸಂಸದ್ ಅಂತೇಳಿ ಅನುಭವ ಮಂಟಪದ ಸರ್ವಧರ್ಮ ಸಂಸದ್ ಅಂತ ಮಾಡಬೇಕು ಅಂತೇಳಿ ಇದಕ್ಕೊಂದು ಆಯವ್ಯಯದಲ್ಲಿ ಅನುದಾನವನ್ನು ಇಟ್ಟು ಇದನ್ನು ಬಸವ ಜಯಂತಿ ದಿವಸನೇ ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ಸಾಹಿತಿಗಳು, ಈ ನಾಡಿನ ಹೆಸರಾಂತ ಸಾಹಿತಿಗಳು ಮತ್ತು ಬಸವ ತತ್ವದ ಅನುಯಾಯಿಗಳನ್ನು ನಾವು ಒಂದು ಪೂರ್ವಭಾವಿ ಸಭೆಯನ್ನು ನಾವು ಕೂಡಲ ಸಂಘ ಪ್ರಾಧಿಕಾರದಲ್ಲೇ ಒಂದು ಸಭೆಯನ್ನು ನಾವು ಮಾಡಿದಾಗ ಅನೇಕ ಜನ ಏನು ಸರ್ವಧರ್ಮ ಸಂಸದ್ ಅನ್ನೋದು ಮೊದಲನೇ ಇತಿಹಾಸ ಪುಟಗಳಲ್ಲಿ ಇವತ್ತು ಬಸವಣ್ಣವರ ಬಗ್ಗೆ 12ನೇ ಶತಮಾನದಲ್ಲೇ ಇವತ್ತು ಅನುಭವ ಮಂಟಪವನ್ನು ರಚಿಸಿ ಇವತ್ತು ಅನುಭವ ಮಂಟಪದ ಅಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುಗಳನ್ನು ಅಲ್ಲಿ ನೇಮಿಸಿ ಒಂದು ಸಂಸದ್ ಅನ್ನೋದನ್ನು ಹೇಗೆ ನಡೀತೆ ಅನ್ನೋದು ಈ ಜಗತ್ತಿಗೆ ತೋರಿಸ್ಕೊಂಡಂಥ ಪುಣ್ಯಾತ್ಮ ಅದು ಮಹಾನ್ ಮಾನವವಾದಿ ವಿಶ್ವಗುರು ನನ್ನ ಬಸವಣ್ಣನವರು ಅನ್ನೋದನ್ನು ನಾವು ಯಾರೂ ಕೂಡ ಬರೆಯೋ ಹಾಗಿಲ್ಲ. ಮೊದಲನೇ ಪಾರ್ಲಿಮೆಂಟ್, ಫಸ್ಟ್ ಸಂಸದ್ ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿ ನಮ್ಮ ಸಂಸದ್ಗಳು, ಶಾಸನಗಳು, ವಿಧಾನಸಭೆ ಇರ್ಬೋದು, ಅದು ಪಾರ್ಲಿಮೆಂಟ್ ಇರ್ಬೋದು, ಯಾವ ರೀತಿ ನಡೀಬೇಕು ಅನ್ನೋದನ್ನ ಈ ನಮ್ಮ ಜಗತ್ತಿಗೆ ತೋರಿಸಿಕೊಟ್ಟಂಥವರು ಅದು ವಿಶ್ವಗುರು ಅನ್ನ ಬಸವಣ್ಣವರು ಅನ್ನೋದನ್ನು ನಾವು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಆ ಒಂದು ವಿಚಾರವನ್ನು ಇಟ್ಕೊಂಡೇ ಈ ಒಂದು ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಮಾಡಬೇಕು ಅಂತೇಳಿ ಏನು ಸಾಹಿತಿಗಳ ಸಲಹೆ ಮೇಲೆ ಅನೇಕ ವಿದ್ವಾಂಸರು ಈ ರೀತಿ ಮಾಡಿದ್ರೆ ಇದು ಒಂದು ಗೌರವ ಬರುತ್ತೆ ಅನ್ನೋದನ್ನ ಅವರು ತಿಳಿಸಿದಾಗ ಇದನ್ನು ವಿಶೇಷವಾಗಿ ಹೆಸರನ್ನ ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಅನ್ನೋದನ್ನ ಮಾಡಿದ್ರೆ ಅದರಲ್ಲಿ ಬಸವಾದಿ ಶರಣರಂದ್ರೆ ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತ ಶರಣರು ಅಣ್ಣ ಬಸವಣ್ಣವರಿಗೆ ಜೊತೆಗಿದ್ರು. ಬಹುತೇಕ ಸುಮಾರು 770 ಜನ ಶರಣರು ಇದ್ರು ಅನ್ನೋದನ್ನು ಇತಿಹಾಸ ಪುಟಗಳಲ್ಲಿ ನಾವು ಓದಿದ್ವಿ. ಆ 770 ಯಾವ್ಯಾವ ಶರಣರು ಆ ಕಾಲದಲ್ಲಿ ಈ ಮಾನವ ಕುಲವನ್ನ, ಈ ಮಾನವರನ್ನ ಏನು ಸಮಾನತೆಯನ್ನ ಇಟ್ಕೊಂಡು, ಸಮಾನತೆ ಒಂದು ಆಧಾರವಾಗಿ ಇಟ್ಕೊಂಡು ಎಲ್ಲರೂ ಕೂಡ ನಾವು ಮಾನವರಾಗಿ ಬಾಳಬೇಕು ಅನ್ನೋದನ್ನ ಇವತ್ತು ಕಲ್ಪಿಸಿಕೊಟ್ಟಂಥವರು ಬಸವಾದಿ ಶರಣರು ಅನ್ನೋದನ್ನು ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ವಿಚಾರದಲ್ಲೇ ಈ ಒಂದು ವಿಶೇಷವಾದ ಏನು ಬಸವ ಜಯಂತಿಗೆ
ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಸಂಪುಟ ದರ್ಜೆಯ ಸಚಿವರಾದಂಥ ಎಲ್ಲರೂ, ಪರಮೇಶ್ವರ್ ಇರ್ಬೋದು, HC ಮಾದೇವಪ್ಪನವರು ಇರ್ಬೋದು, ನಮ್ಮ ಅನೇಕ ಜನ ಮತ್ತು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು, ಯಾಕಂದರೆ ಆ ಇಲಾಖೆಯ ಸಚಿವರು ಇವತ್ತು ಅವರು ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲೇ ನಡೆಯಬೇಕು ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ರಥವನ್ನು ಬಹಳ ವಿಶೇಷವಾಗಿ ಈಗಾಗಲೇ ಈ ಒಂದು ಮಾದರಿಯಲ್ಲಿ ಈಗಾಗಲೇ ರಥ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೆ. ಅದರ ಸಂದೇಶವನ್ನು ಕೊಡಬೇಕು ಎಲ್ಲ ನಾಡಿನ ಜನತೆಗೆ. ಯಾಕಂದರೆ ಬಸವಾದಿ ಶರಣರು ಕೇವಲ ಕರ್ನಾಟಕದಲ್ಲಿ ಅಲ್ಲ, ವಿಶ್ವಗುರು ಅನಿಸಿಕೊಂಡಂಥವ್ರು ಇಡೀ ಭಾರತ ಈ ಭೂಮಿಗೆ ಇವತ್ತು ಅವರ ತತ್ವವನ್ನು ಸಾರದಂಥವ್ರು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನು ನಾವು ಇವತ್ತು 29-30 ತಾರೀಕು ಈಗಾಗಲೇ ನಿಗದಿಯಾಗಿದೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆ ಈಗಾಗಲೇ ನಡೆದಿದೆ. ಇವತ್ತು ಸಾಯಂಕಾಲ 6:30 ಇವತ್ತು ನಮ್ಮ ಹುಡುಗನ ಮತಕ್ಷೇತ್ರದ ಬಹುತೇಕ ಈಗಾಗಲೇ ಎಲ್ಲ ಜಿಲ್ಲೆಗಳನ್ನು ಅಡ್ಡಾಡಿ ಇವತ್ತು ಹುಡುಗನ ಮತಕ್ಷೇತ್ರಕ್ಕೆ ಇವತ್ತು ರಥ ಬಂದಿದೆ. ಆ ರಥ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಸಂಚಾರ ಮಾಡೋದಕ್ಕೆ ಇವತ್ತು 6:30 ನಾವು ಕೂಡಲ ಸಂಘದಲ್ಲಿ ಅದನ್ನು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ಈ ಸಭೆಯ ಮುಖಾಂತರ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ತಾವು ಸಾಯಂಕಾಲ 6:30 ಕೂಡಲ ಸಂಘಕ್ಕೆ ಬಂದು ಆ ರಥವನ್ನು ನಾವು ಚಾಲನೆಯನ್ನು ಮಾಡಿ ನಮ್ಮ ಮತಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೆ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಇದರ ಸಂದೇಶವನ್ನು ಇವತ್ತು ತಿಳಿಸುವಂಥ ಕೆಲಸ ಕೂಡ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾದ ಕಾರ್ಯಕ್ರಮ. ಈ ನಾಡಿನ ಅನೇಕ ಸಾಹಿತಿಗಳು, ಬಸವಾದಿ ಪ್ರಮುಖರು ಮತ್ತು ನಮ್ಮ ಬಸವ ತತ್ವವನ್ನು ಅಳವಡಿಸಿಕೊಂಡು ನಡೆಯುವಂಥ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು ಆ ವೇದಿಕೆಯಲ್ಲಿ ಇವತ್ತು ಸಾನ್ನಿಧ್ಯವನ್ನು ವಹಿಸ್ತಾರೆ. ಬಹುತೇಕ ಈ ನಾಡಿನ ಸುಮಾರು 60-70ಕ್ಕೂ ಹೆಚ್ಚು ಇವತ್ತು ಶರಣರು, ನಮ್ಮ ಪೂಜ್ಯರು ಆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಸರ್ಕಾರದ ಸಚಿವ ಸಂಪುಟದ ಎಲ್ಲ ಸಚಿವರು ಮತ್ತು ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ 29ನೇ ತಾರೀಕು ಏನು ವಚನಗೋಷ್ಠಿಯನ್ನು ಪ್ರಾರಂಭಿಸ್ತೀವಿ. ಅದರಲ್ಲಿ ವಚನಗೋಷ್ಠಿಗಳಂದರೆ ಯಾವ್ಯಾವ ಶರಣರು ಯಾವ್ಯಾವ ವಚನವನ್ನು ರಚಿಸಿ ಯಾವ ರೀತಿ ಮಾನವ ಕುಲಕ್ಕೆ, ನಮಗೆ ಮಾನವರಿಗೆ ಸಂದೇಶವನ್ನು ನೀಡೋದ್ರ ಮುಖಾಂತರ ನಮ್ಮನ್ನು ಎಲ್ಲರನ್ನೂ ಈ ಜಾತಿ ಮತ ಭೇದದಿಂದ ತೆಗೆದುಹಾಕಿ ನಾವೆಲ್ಲರೂ ಮಾನವರು ಅನ್ನೋದನ್ನು ಕಲಿಸಿಕೊಟ್ಟಂತಹ ಪುಣ್ಯಾತ್ಮರ ಒಂದು ವಚನಗೋಷ್ಠಿ ನಡೆಯುತ್ತೆ. 1 ದಿವಸಗಳ ಕಾಲ ಪೂರಾ ವಚನಗೋಷ್ಠಿ, ನಾಟಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಮತ್ತು 30ನೇ ತಾರೀಕಿಗೆ ನಮ್ಮ ಏನು ಬಸವಾದಿ ಶರಣರ ಈ ಒಂದು ರಥವನ್ನು ನಾವು ಈಗಾಗಲೇ ತಯಾರುಪಡಿಸಿದ್ದೀವಿ. ಇದರ ಒಂದು ಮೆರವಣಿಗೆ ಕೂಡ ಆಗುತ್ತೆ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಎಲ್ಲ ನಾಡಿನ ಹೆಸರಾಂತ ಕಲಾವಿದರು, ಬಹುತೇಕ ಅನೇಕ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅದು ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಆ ಒಂದು ಮೆರವಣಿಗೆಯನ್ನು ಚಾಲನೆ ಮಾಡಿ ನಮ್ಮ ಇದರ ದೇವಸ್ಥಾನದಿಂದ ಆ ನಮ್ಮ ಏನು ಸಭಾ ಮಂಟಪಕ್ಕೆ ಆ ಮೆರವಣಿಗೆ ಮುಖಾಂತರ ನಾವೆಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನೆರವೇರಿಸಿ ಆ ಕಾರ್ಯಕ್ರಮದಲ್ಲಿ ಏನೇನು ಬಸವಾದಿ ಶರಣರ ಕುರಿತು ಅನೇಕ ಹಿರಿಯರು, ನಾಡಿನ ಸಾಹಿತಿಗಳು ಆ ಸಭೆಯಲ್ಲಿ ಪಾಲ್ಗೊಂಡು ಅವರ ವಿಚಾರಧಾರೆಗಳನ್ನು ತಿಳಿಸುವಂಥ ಕೆಲಸ ಆಗುತ್ತೆ. ಮತ್ತು ಸಾಯಂಕಾಲ ವಿಶೇಷವಾಗಿ 2 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡ್ರ ನಂತರ ಸಾಯಂಕಾಲ ಬಹಳ ವಿಶೇಷವಾದ ಕಾರ್ಯಕ್ರಮ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಅದು ನಮ್ಮ ನಾಡಿನ ಹೆಸರಾಂತ ಸಂಗೀತ ಕಲಾವಿದರಾದಂಥ ಹಂಸಲೇಖ ಅವರು ಮತ್ತು ನಮ್ಮ MD ಪಲ್ಲವಿ ಅವರು ಮತ್ತು ಚಲನಚಿತ್ರ ನಟ ಯಾರು ಏನು ಸರಿ
ಡಾಲಿ ಧನಂಜಯ್ ಅವರು ಮತ್ತು ಅನೇಕ ಚಲನಚಿತ್ರ ಸಂಬಂಧಪಟ್ಟಂತ ಬರ್ತಾರೆ. ಇನ್ನು ಅವ್ರು ಯಾರ್ಯಾರು ಬರ್ತಾರೋ ಇನ್ನೂ ಕನ್ಫರ್ಮ್ ಆಗಿಲ್ಲ, ಇವತ್ತು ಕನ್ಫರ್ಮ್ ಆಗುತ್ತೆ. ಚಲನಚಿತ್ರದ ಕೆಲವಷ್ಟು ಅಂದರೆ ಬಸವ ತತ್ವದ ಬಗ್ಗೆ ಯಾರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಏನು ಮನೋರಂಜನೆ ಕಾರ್ಯಕ್ರಮ ಅಲ್ಲ. ಅಂದರೆ ಬಸವಾದಿ ಶರಣರ ಕುರಿತೇ ಅವರು ಇವತ್ತು ಹಂಸಲೇಖ ಅವರಿರ್ಬೋದು, MD ಪದವಿ ಇರ್ಬೋದು, ಮತ್ತು ಇನ್ನುಳಿದಂಥ ಕಲಾವಿದರು ಯಾರ್ಯಾರು ಬರ್ತಾರೆ ಅದು ಬಸವಾದಿ ತತ್ವದ ಮೇಲೇ ಅವರು ಅವರ ವಿಚಾರಧಾರೆಗಳನ್ನು ಅದರ ಹಾಡಿನ ಮುಖಾಂತರ, ನಾಟಕದ ಮುಖಾಂತರ ಮತ್ತು ಅಲ್ಲಾಮ ಪ್ರಭುಗಳ ಬಗ್ಗೆ ವಿಶೇಷವಾದ ಒಂದು ನಾಟಕವನ್ನು ಕೂಡ ನಮ್ಮ ತಾಲೂಕಿನ ಏನು ರಂಗ ಸಂಗಮ ಅನ್ನುವ ಒಂದು ತಂಡ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಸ್ಥಳೀಯ ಕಲಾವಿದರಿಗೂ ಕೂಡ ಇದರಲ್ಲಿ ನಾವು ಈಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು 2 ದಿವಸಗಳ ಕಾಲ ಇವತ್ತು ನಮ್ಮ ಕೂಡಲಿ ಸಂಘದಲ್ಲಿ ನಡೀತಾ ಇದೆ. ಇದು ನಿಜವಾಗಲೂ ನಮ್ಮೆಲ್ಲರ ಒಂದು ಭಾಗ್ಯ, ಪುಣ್ಯ ಅಂತಲೇ ನಾವು ತಿಳ್ಕೋಬೇಕು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಪ್ರಥಮ ಬಾರಿಗೆ ನಮ್ಮ ಮತಕ್ಷೇತ್ರದಲ್ಲಿ, ಅದು ಏನು ಬಸವಾದಿ ಶರಣರ ವೈಭವ. ಯಾಕಂದರೆ ಕೂಡಲ ಸಂಗಮ ಅಂದ್ರೆ ಇವತ್ತು ಒಂದು ಪವಿತ್ರವಾದ ಒಂದು ಕ್ಷೇತ್ರ, ಏನು ನಮ್ಮ ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ಬಹುತೇಕ ಅದು ಇತಿಹಾಸ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಇತಿಹಾಸ ಗೊತ್ತಿದ್ದವ್ರು ಭಾಳ ಜನ ಕಡಿಮೆ ಇದೀವಿ, ನಾವು ಓದಿದ್ದೀವಿ ಅಷ್ಟೇ. ಅದ್ರ ಅರ್ಥ ಮಾಡ್ಕೊಂಡು ಬಂದು ಶ್ರೀ ಗದ್ರಕೇರಿಯವ್ರು ಹೇಳಿದ್ರಲ್ಲ, ಬರೇ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಆದರೆ ಮಾತಿನಂತೆ ಯಾರೂ ನಡೆಯೋದಿಲ್ಲ. ಅದಕ್ಕೆ ಮೊನ್ನೆ ಒಂದು ನಮ್ಮ ಶ್ರೀಮಠದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಬಹುತೇಕ ಎಷ್ಟು ಜನ ಹೋಗಿದ್ರು ಬಿಟ್ಟಿದ್ರು ಗೊತ್ತಿಲ್ಲ. ಅಲ್ಲಿ ತಾವು ಇದ್ರಿ ಕಾಣ್ತದೆ, ನಮ್ಮ ಶರಣಪ್ಪಣ್ಣ ಅಂಬೇಳವರು. ಅಲ್ಲಿ ಅನೇಕ ಈ ಜಾಗತ ಲಿಂಗಾಯತ ವೇದಿಕೆಯಲ್ಲಿ ನಮ್ಮ ಶಿವಾನಂದ ಜಾಮದಾರ್ ಅವರು ಮತ್ತು ಅನೇಕ ಜನ ಸಾಹಿತಿಗಳು, ವಚನ ಸಾಹಿತಿಗಳು ವಚನ ದರ್ಶನ ಪುಸ್ತಕದ ಬಗ್ಗೆ ಕೂಡ ನಮ್ಮ ವಿಜಯ ಮಾಂತೇಶ್ ಅವರು ಹೇಳಿದರು. ಇದರ ಕುರಿತು ಏನಾಗಿದೆ ಅಂದರೆ ನಮ್ಮ ನಾಡಿನಲ್ಲಿ ಬಸವಾದಿ ಶರಣರು ಯಾವ ರೀತಿ ನಡೆದರು ಅನ್ನೋದನ್ನು ನಾವು ಕೇಳಿದ್ದೀವಿ. ಆದರೆ ಇಲ್ಲಿ ತಿರುಚಿ ಆ ಬಸವಣ್ಣನವರ ವಚನವನ್ನು ತಿರುಚುವಂಥ ಕೆಲಸ, ವಚನ ಆಕಾಶದಿಂದ ಸೀದಾ ತೆಳಗೆ ಬಂದುವಂತೆ ಇಲ್ಲಿ ಯಾರೂ ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು ಇದು RSS ಈ ಹಿಂದುತ್ವವಾದಿಗಳ ಮನುವಾದಿಗಳ ಒಂದು ಕೆಲಸ ಇದೆ. ಅದರಲ್ಲಿ ವಿಶೇಷವಾಗಿ ಮನುವಾದಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ದೇಶವನ್ನು ಒಡಿಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ನಾನು ಇಬ್ಬರಿಗೆ ಹೇಳಿದ್ದು, ಮಹಾನ್ ಭಾರತವಾದಿ ಈ ಭೂಮಿ ಮೇಲೆ, ಅದು ನಮ್ಮ ಭಾರತ ಭೂಮಿ ಮೇಲೆ ಯಾರಾದರೂ ಜನಿಸಿದ್ರೆ ಒಂದು ಅಣ್ಣ ಬಸವಣ್ಣ, ವಿಶ್ವಗುರು ಅಣ್ಣ ಬಸವಣ್ಣವರು, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿ ಇಬ್ಬರೇ. ಯಾಕಂದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕ್ರಾಂತಿಕಾರಿ ಕೆಲಸವನ್ನು ಮಾಡಿದರು. ಎಲ್ಲರನ್ನೂ ಸಮಾನತೆ ಕೊಡಿಸ್ಬೇಕು, ಜಾತಿ ಮತ ಭೇದವನ್ನ ತೆಗೆದು ಹಾಕಿ ಸ್ವಂತ ಧರ್ಮವನ್ನೇ ತ್ಯಾಗ ಮಾಡಿ ಇವತ್ತು ಒಂದು ಧರ್ಮವನ್ನು, ಲಿಂಗಾಯತ ಧರ್ಮವನ್ನು ಕಟ್ಟಿ, ಲಿಂಗಾಯತ ಧರ್ಮ ಒಂದು ಹೆಸರಿರ್ಬೋದು, ಆದರೆ ಅಲ್ಲಿ ಲಿಂಗಧಾರಣೆ ಮಾಡಿದಂಥವ್ರು ಎಲ್ಲ ಏನು ಅಲ್ಲ, ಎಲ್ಲರನ್ನೂ ಲಿಂಗಾಯತರನ್ನು ಮಾಡಿದ್ರು. ಎಲ್ಲ ಧರ್ಮದ ಯಾವುದೇ ಜಾತಿ ಜನಾಂಗದವ್ರನ್ನು ಕೂಡ ಇವತ್ತು ಸಮಾನತೆಗೆ ತಂದಂಥ ಪುಣ್ಯಾತ್ಮರು. ಅವ್ರ ಬಗ್ಗೆ ಈಗ ಮಾತಾಡ್ತಾರೆ ಇವರು, ಅವ್ರ ಬಗ್ಗೆನೂ ಮಾತಾಡ್ತಾರ, ಗಾಂಧೀಜಿ ಬಗ್ಗೆಯವರು ಮಾತಾಡ್ತಾರ, ಅಂಬೇಡ್ಕರ್ ಬಗ್ಗೆಯವರು ಮಾತಾಡ್ತಾರ. ಅವ್ರು ಯಾರು ಯಾರಿಗೆ ಮಾತಾಡೋದಿಲ್ಲ. ಅವರು ಇವರ ಮೊದಲು ಹುಟ್ಟಬೇಕಾಗಿತ್ತು, ಬಹುತೇಕ ಇವರು ಆಮೇಲೆ ಹುಟ್ಟ. ಇವರು ಬಂದಿದ್ದನ್ನ ಹೇಳ್ತಿರ್ತೀನಿ, 1994 ಇವರು ಹೊರಗೆ ಕಣ್ ತೆಗೆದು ಬಂದಾರೆ ಈ BJP ಅವರು, ಈ ರಾಷ್ಟ್ರದವರು. ಆದರೆ ಸಂಘಟನೆ ಅನ್ನೋದು ಏನಿದೆ ಅಲ್ಲ, ಅವತ್ತು 1925 ಪ್ರಾರಂಭ ಆದಂಥ RSS ಅವತ್ತರಿಂದ ಇವತ್ತಿನವರೆಗೂ ಈ ದೇಶವನ್ನು ಇರುವಂಥ ಕೆಲಸನೇ ಇವತ್ತು ಯಾರಾದರೂ ಈ ದೇಶದಲ್ಲಿ ಮಾಡ್ತಾ ಇದ್ರೆ ಅದು RSS ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಜಾಗೃತಿ ಲಿಂಗಾಯತ ವೇದಿಕೆಯಲ್ಲಿ ಅನೇಕ ಜನ ಮಾತಾಡಿದರು, ಯಾಕೆ ಏನು ನಡೀತಾ ಇದೆ ಈ ದೇಶದಲ್ಲಿ ಅನ್ನೋದ್ರ ಬಗ್ಗೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮನ್ನು ಸೆಳೀತಾರೆ. ಈಗ ನಾವು ಬಹಳಷ್ಟು ಜನ, ನಾನು ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ನಮ್ಮ ದೇವರುಗಳನ್ನ ಬಿಟ್ಟು ಬಹಳ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ಭಾಳ ಆಗ್ಬಿಟ್ಟೈತೆ ನಮ್ಮದು. ನಮ್ಮ ಮನೆ ದೇವ್ರನ್ನ ಬಿಟ್ಟಿವಿ, ನಾವು ಮನೆ ದೇವ್ರನ್ನ ಬಿಟ್ಟುಬಿಟ್ಟಿವಿ. ನಿಮ್ದು ಯಾವ ದೇವರು ಅಂತ ನೆಮ್ಮಿ ಹುಟ್ಟಿದಿರಿ, ಅದನ್ನು ಬಿಟ್ಟು ಬೇರೆ ಧರ್ಮನ ಪಾಲನೆ ಮಾಡುವಂಥ ಕೆಲಸಕ್ಕೆ ನಮಗೆ ಇವರು ಅಣಿ ಆಗ್ತಾ ಇದ್ದಾರೆ. ಯಾರು RSS. ಯಾಕಂದ್ರೆ ಇದು ಒಡೆಯುವಂಥ ಕೆಲಸ. ಅದಕ್ಕೆ ಈ ರೀತಿ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾನು ಹೇಳ್ತೀನಿ, ಭಾರತೀಯರ ಮನಸ್ಸಲ್ಲಿ, ಭಾರತೀಯರ ಒಂದು ಮನಸ್ಸು
ಒಂದು ವಿಚಾರ ಆಚಾರ ಹೇಗಿದೆ ಅಂದ್ರೆ ಅವ್ರು ಎಷ್ಟೇ ತಲೆ ಕೆಡಿಸಿದ್ರು ಕೂಡ ಕೆಡಲಾರ್ದಂಥ ಜನ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಭಾರತೀಯರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೇನೆ. ಅವ್ರು ಕೆಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅದು ಕೆಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವೆಲ್ಲ ಇತಿಹಾಸ ಉಳ್ಳುವಂಥ ಒಂದು ದೇಶ ನಮ್ಮದು. ಆ ಇತಿಹಾಸವನ್ನು ಅರ್ಥ ಮಾಡ್ಕೊಂಡು ನಡೆಯುವಂಥ ಜನ ಇವತ್ತು ನೀವೆಲ್ಲ ಆಗಿದ್ದೀರಿ ಅನ್ನೋದನ್ನು ಕೂಡ ಅರಿವನ್ನು ಇಟ್ಕೊಂಡು ನಾವು ನಡೆಯುವಂಥವ್ರು ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಒಂದು ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ಗಣ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಾವು ಈಗಾಗಲೇ ಸುಮಾರು 10ರಿಂದ 15,000 ಜನ 2 ದಿವಸ ಕೂಡ, ಒಂದೇ ದಿವಸ ಪೂರ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮಗಳು ಪ್ರಾರಂಭ ಆದರೆ ಸಾಯಂಕಾಲ 10 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ನಿರಂತರವಾಗಿ. ಅದು ನಾಟಕ ಉತ್ಸವ ಇರ್ಬೋದು, ವಚನಗಳ ಸಾಹಿತ್ಯಗಳಿರ್ಬೋದು, ವಚನ ಗೋಷ್ಠಿಗಳಿರ್ಬೋದು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಧ್ಯೆ ಮಧ್ಯೆ ಇರ್ತಾವೆ. ಆದರೆ 2 ದಿವಸ ನಾವು ಉಪಸ್ಥಿತಿ ಇರಬೇಕು. ಯಾಕಂದ್ರೆ ಇದು ಭವ್ಯವಾದ ಕಾರ್ಯಕ್ರಮ, ಇತಿಹಾಸ ಪುಟಗಳಲ್ಲಿ ಬರೆದಿರುವಂಥ ಕಾರ್ಯಕ್ರಮ. ಇದು ಬಸವಾದಿ ಶರಣರ ವೈಭವ ಕಾರ್ಯಕ್ರಮ ಆಗತ್ತನ್ನೊಂದು ನಾವು ಅರಿವಿಟ್ಟುಕೊಂಡು ನಾವೆಲ್ಲರೂ ಪಾಲ್ಗೊಳ್ಬೇಕು. ನನಗೆ ಮಾನ್ಯ ಒಬ್ಬರು ಅಧಿಕಾರಿಗಳು ಹೇಳ್ತಾ ಇದ್ರು, ನಿನ್ನೆ ಕೂಡ ಚರ್ಚೆದಾಗ ಮಾತಾಡ್ತಾ ಇದ್ದೀವಿ, ವಚನಗೋಷ್ಠಿ ಅಂದ್ರೆ ಯಾರು ಮುಂದಿನ ಕೂರಾಗಿಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲಪ್ಪ ಎಲ್ಲರೂ ಇರ್ತಾರ ಅಂತ ಹೇಳಿದ್ರೆ ಬರ್ತಾರ, ನಮ್ಮ ಮಂದಿ ಹಂಗಿಲ್ಲ. ವಚನಗೋಷ್ಠಿ, ಪುರಾಣ, ಪುಣ್ಯಕಥೆ ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಮುಂದಿನ ಬರುವುದಿಲ್ಲ. ಅದಕ್ಕೆ ಹೆಂಗೆ ಮಾಡ್ತೀರಿ ಅಂದ್ರೆ ನಾನು ಹೇಳಿದೆ, ನಮ್ಮ ತಾಲೂಕಿನ ಜನ ಹಂಗಿಲ್ಲಪ್ಪ, ಎಲ್ಲರೂ ಬರ್ತಾರ, ಬರೀ ಮನೋರಂಜನೆ, ಬರೀ ಡ್ಯಾನ್ಸ್ ನೋಡೋದಿಲ್ಲ, ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರ ಅಂತೇಳಿ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತು ಕೊಟ್ಟು ಬಂದೀನಿ. ದಯವಿಟ್ಟು ನೀವೆಲ್ಲ ನಾವು ವಿನಂತಿ ಮಾಡ್ಕೊತೀನಿ, 29, 30ನೇ ತಾರೀಕು 2 ದಿವಸ ದಯವಿಟ್ಟು ತಾವು ತಮ್ಮ ಎಲ್ಲ ಕೆಲಸಗಳನ್ನು ಬದಿಬೇಕು. ತಾವೇನು ಹಿರಿಯರಿದ್ದೀರಿ, ಯುವಕರಿದ್ದೀರಿ, ತಾಯಂದಿರಿದ್ದೀರಿ, ತಾವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಇದು ನಮ್ಮ ಕ್ಷೇತ್ರದ ಕಾರ್ಯಕ್ರಮ, ಅದು ಬಸವಣ್ಣನವರ ಕಾರ್ಯಕ್ರಮ ಅಂದ್ರೆ ನಾವು ತ್ಯಾಗ ಮನೋಭಾವನೆಯನ್ನು ಹೊಂದಲೇ ಇಲ್ಲ, ತಪ್ಪಾಗತ್ತೆ. ಬಸವಣ್ಣವರು ಅಷ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೆ, ನಮ್ಮನ್ನು ಸರಿಯಾಗಿ ಮಾನವರಾಗಿ ನಡೆಸೋದಕ್ಕೆ ಅಷ್ಟೊಂದು ಪ್ರಯತ್ನ ಪಟ್ಟಂತವ್ರು. ಅದಕ್ಕೆ ಅವ್ರಿಗೋಸ್ಕರ ನಾವು 2 ದಿವಸ ಹಚ್ಚೋದ್ರಲ್ಲಿ ತಪ್ಪೇನು? ಆಯುಷ್ ಕಡಿಮೆ ಆಗತ್ತಲ್ರಿ ಸರ, ಚಂದ್ರಶೇಖರ್ ಸರ? ಏನು ಕಡಿಮೆ ಆಗೋದಿಲ್ಲ. 2 ದಿವಸ ಬರ್ಬೋದಲ್ಲ ಎಲ್ಲರೂ.